ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 46 ಇದರಲ್ಲಿ ನಾನು ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆಯ ಒಂದು ಲೋಗೋವನ್ನು ಮಾಡಿ ತೋರಿಸಿದ್ದೇನೆ. ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿದ್ದೇನೆ. ಸೊ ಆ ಕ್ಲಾಸನ್ನು ಇನ್ನೂ ಯಾರು ನೋಡಿಲ್ಲ ಅವರಿಗಾಗಿ ಇವತ್ತಿನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 47. ಇದರಲ್ಲಿ ನಾನು ನೋಟ್ಬುಕ್ಸ್ ಇರ್ತಾವಲ್ಲ, ಕಿಂಗ್ ಸೈಜ್ ಇರ್ಬೋದು, ಕಟ್ ಸೈಜ್ ಇರ್ಬೋದು. ಸೊ ಈ ಥರ ನಾವು ನೋಟ್ಬುಕ್ಸ್ಗಳನ್ನ ಯೂಸ್ ಮಾಡ್ತಿರ್ತೀವಿ. ಸೊ ಅದರಲ್ಲಿ ಇರ್ತಕ್ಕಂಥ ನೋಟ್ಬುಕ್ದಲ್ಲಿ ಇರ್ತಕ್ಕಂಥ ಒಂದು ಹಾಳೆಯನ್ನು ಯಾವ ರೀತಿಯಾಗಿ MS ವರ್ಡಲ್ಲಿ ರೆಡಿ ಮಾಡ್ಕೊಳ್ಳೋದು, ಒಂದು ಪೇಜನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಗೆರೆಗಳನ್ನ ಯಾವ ರೀತಿ ಹಾಕಬೇಕು, ಓಕೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು A4 ಪೇಜನ್ನು ತಗೋತೀನಿ. A4 ಪೇಜ್ದಲ್ಲಿ ಒಂದು ನೋಟ್ಬುಕ್ದಲ್ಲಿ ಇರ್ತಕ್ಕಂಥ ಒಂದು ಪೇಜನ್ನು ರೆಡಿ ಮಾಡಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಓಕೆ, ನಾನು ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಇದರಿಂದ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ತಮಗೆ ಬಂದು ತಲುಪ್ತವೆ. ಸೊ ಅವುಗಳನ್ನು ನೋಡಿ ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸನ್ನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ ಈಗ MS ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಪೇಜ್ದಲ್ಲಿ ಈಗ ಅಲ್ಲಿ ಒಂದು ಪೇಜ್ ಇದೆ. ಒಂದು ಪೇಜ್ದಲ್ಲಿ ಇದು A4 ಪೇಜ್ ಅಂತೇಳಿ ನಾವು ಯಾವ ರೀತಿ ನೋಡಬೇಕಪ್ಪ ಅಂದರೆ ಇಲ್ಲಿ ಲೇಔಟ್ದಲ್ಲಿ ಬರಬೇಕು. ಸೊ ಇವಾಗ ಇಲ್ಲಿ ಇದೆ ನೋಡಿರಿ, ಇಲ್ಲಿ ಲೇಔಟ್. ಸೊ ಇವಾಗ ಲೇಔಟ್ದಲ್ಲಿ ಕ್ಲಿಕ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೈಜ್ ಅಂತ ಬರ್ತದೆ. ಸೈಜ್ದಲ್ಲಿ ಹೋಗಿ ನಾವು ಇಲ್ಲಿ A4 ಓಕೆ ಈ A4 ಪೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇವಾಗ ಏನಾಗಿದೆ, ಇದು A4 ಪೇಜ ಸೆಲೆಕ್ಟ್ ಆಗಿದೆ. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮತ್ತೆ ಪುನಃ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದು ಲೈನ್ಸ್ ತೊಗೋಬೇಕು. ಓಕೆ, ಸೇಪ್ದಲ್ಲಿ ಬಂದು ಏನು ಮಾಡಬೇಕು, ಲೈನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಲೈನ್ಸ್ ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತು ಶಿಫ್ಟ್ ಪ್ರೆಸ್ ಮಾಡಿರಿ ಮತ್ತು ಏನು ಮಾಡ್ಕೊಳ್ರಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ರಿ. ಓಕೆ, ಶಿಫ್ಟ್ ಪ್ರೆಸ್ ಡ್ರ್ಯಾಗು. ಓಕೆ, ನಮ್ಗೆ ಎಷ್ಟು ಬೇಕಷ್ಟು ನಾವು ಏನು ಮಾಡ್ಕೋಬೋದು, ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ರಿ. ಡ್ರ್ಯಾಗ್ ಮಾಡಿದ ನಂತರ ಮತ್ತೆ ಏನು ಮಾಡಿರಿ ಅಂದರೆ ಇದಕ್ಕೆ ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಸೇಫ್ ಕಲರ್ ಚೇಂಜ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಾನು ಇದಕ್ಕೆ ಕಲರನ್ನು ಏನು ಮಾಡ್ತೀನಿ, ಈಗ ಓಕೆ ರೆಡ್ ಕಲರನ್ನು ಕೊಡ್ತೀನಿ. ಓಕೆ, ಇಲ್ಲಿ ರೆಡ್ ಕಲರನ್ನು ಹಾಕಿದ್ದೀನಿ. ಸೊ ಇವಾಗ ಮತ್ತೆ ಏನು ಮಾಡ್ತೀನಿ ಅಂದ್ರೆ ಕಂಟ್ರೋಲ್ D ಮಾಡ್ಕೋಬೇಕು. ಕಂಟ್ರೋಲ್ D ಮಾಡಿ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಎರೋ ಮಾರ್ಕನ್ನು ಎರೋ ಮಾರ್ಕ್ ತೊಗೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ನಮಗೆ ಎಷ್ಟು ಮಾರ್ಜಿನ್ಸ್ ಲೈನ್ಸ್ ಬೇಕಲ್ಲ ಅಷ್ಟು ಮಾರ್ಜಿನನ್ನು ಹಾಕಬೇಕು. ಇದು ಅಪ್ ಮಾರ್ಜಿನನ್ನು ನಾನು ಇವಾಗ ತೊಗೊಂಡಿದ್ದೀನಿ. ಸೊ ಈಗ ಮತ್ತೆ ಇನ್ಸರ್ಟ್ದಲ್ಲಿ ಹೋಗಿ ಶೇಪ್ದಲ್ಲಿ ಹೋಗಿ ನಾನು ಏನು ತೊಗೋತೀನಪ್ಪ ಅಂದರೆ ಇಲ್ಲಿ ಮತ್ತೆ ಲೈನ್ ತೊಗೋತೀನಿ. ಸೊ ಈಗ ಲೈನ್ ತೊಗೊಂಡು ಲೆಫ್ಟ್ ಮಾರ್ಜಿನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಲೆಫ್ಟ್ ಮಾರ್ಜಿನ್ ನಾವು ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಪೂರ್ತಿಯಾಗಿ ಪೇಜ್ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಶಿಫ್ಟ್ ಮತ್ತು ಡ್ರ್ಯಾಗ್ ಮಾಡ್ಕೋರಿ. ಓಕೆ 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 ಇವಾಗ ನಾನು ಏನು ಮಾಡಿದ್ದೀನಿ, ಈಗ ಶಿಫ್ಟ್ ಮತ್ತು ಡ್ರ್ಯಾಗ್ ಮಾಡಿದ್ದೀನಿ. ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇದಕ್ಕೂ ಕೂಡ ಏನು ಮಾಡ್ತೀನಿ, ಈಗ ರೆಡ್ ಕಲರನ್ನು ಕೊಡ್ತೀನಿ. ಓಕೆ, ರೆಡ್ ಕಲರ್ ಕೊಟ್ಟ ನಂತರ ಮತ್ತೆ ಪುನಃ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ D ಮಾಡ್ಕೋತೀನಿ. ಸೊ ಕಂಟ್ರೋಲ್ D ಮಾಡಿ ಮತ್ತೆ ಇದಕ್ಕೆ ಏನು ಮಾಡ್ತೀನಿ, ನಾನು ಇಲ್ಲಿ ಎರೋ ಮಾರ್ಕು ಅಡ್ಜಸ್ಟ್ ಮಾಡಬೇಕು ಮತ್ತು ಇದನ್ನು ಸೈಜ್ ಕೈ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದು ಸೆಲೆಕ್ಟ್ ಮಾಡ್ಕೊಳ್ರಿ. ಈ ಪ್ರಕಾರ ಇಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ, ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆಗಡೆ ಕ್ಲಿಕ್ ಮಾಡ್ಕೊಳ್ರಿ. ಆಮೇಲೆ ಇಲ್ಲಿ ಬಂದು ಗ್ರೂಪ್ ಅಂತ ಬರ್ತದೆ. ಸೊ ಇವಾಗ ಗ್ರೂಪ್ ಮಾಡ್ಕೊಳ್ರಿ. ಇವಾಗ ಗ್ರೂಪ್ ಆಗಿದೆ. ಇವಾಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಕಂಟ್ರೋಲ್ D ಮಾಡ್ಕೋತೀನಿ. ಕಂಟ್ರೋಲ್ D ಮಾಡಿ ಪುನಃ ಕೆಳಗಡೆ ಒಂದು ಮಾರ್ಜಿನನ್ನು ಸೆಟ್ ಮಾಡ್ತೀನಿ. ಬಾಟಮ್ ಮಾರ್ಜಿನನ್ನು ಇಲ್ಲಿ ಸೆಟ್ ಮಾಡ್ಕೋತೀನಿ. ಓಕೆ, ಹಾಂ ಇವಾಗ ಆಗಿದೆ. ಏನಾಗಿದೆ, ನಮ್ಮದು ಬಾಟಮ್ ಮಾರ್ಜಿನು ಆಗಿದೆ. ನಾವು ಏನೇನು ಮಾಡಿದ್ದೀವಿ ಅಂದರೆ ಈಗ ಟಾಪ್ ಮಾರ್ಜಿನನ್ನು ಹಾಕಿದ್ದೀವಿ ಮತ್ತು ಬಾಟಮ್ ಮಾರ್ಜಿನು ಮತ್ತು ಇಲ್ಲಿ ಲೆಫ್ಟ್ ಮಾರ್ಜಿನು. ಇನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಇನ್ನು ಪೇಪರ್ದಲ್ಲಿ ಅಂದರೆ ಒಂದು ನೋಟ್ಬುಕ್ದಲ್ಲಿ ಇರ್ತಕ್ಕಂಥ ಒಂದು ಪೇಜ್ದಲ್ಲಿ ಏನಿರ್ತವೆ, ಗೆರೆಗಳಿರ್ತವೆ. ಅವಾಗ ಮತ್ತೆ ಇನ್ಸರ್ಟ್ದಲ್ಲಿ ಹೋಗಬೇಕು. ಶೇಪ್ದಲ್ಲಿ ಬಂದು ಈ ಲೈನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೊಳ್ರಿ. ಓಕೆ, ಶಿಫ್ಟ್ ಪ್ರೆಸ್ ಡ್ರ್ಯಾಗು. ಮತ್ತೆ ನಾನು ಏನು ಮಾಡ್ತೀನಿ, ಇದ್ರ ಕಲರನ್ನು ಇದಕ್ಕೆ ಚೇಂಜ್ ಮಾಡ್ಕೋಬೋದು ಅಥವಾ ಬ್ಲೂ ಲೈನ್ ಆಗಿ ಇರ್ಬೋದು. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಇದೇ ಲೈನನ್ನು ತಗೋತೀನಿ. ಓಕೆ
ಆಮೇಲೆ ಏನು ಮಾಡೋದ, ಈಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಪ್ರಕಾರ ಏನು ಬರ್ತದೆ, ಸಿಂಬಾಲ್ ಬರ್ತದೆ. ಇವಾಗ ಸೆಲೆಕ್ಟ್ ಆಗಿದೆ. ಇವಾಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿ ಏರೋ ಮಾರ್ಕ್ ಯೂಸ್ ಮಾಡ್ಕೋಬೇಕು. ಲೈನ್ ಟು ಲೈನ್ ಡಿಸ್ಟೆನ್ಸ್ ಎಷ್ಟು ಬೇಕು ಅಷ್ಟು ನಾವಿಲ್ಲಿ ಸೆಟ್ ಮಾಡ್ಕೊಳ್ಳೋದು. ಓಕೆ, ಲೈನ್ ಟು ಲೈನ್ ಡಿಸ್ಟೆನ್ಸ್. ಓಕೆ, ಇಷ್ಟ ನಮಗೆ ಲೈನ್ ಟು ಲೈನ್ ಡಿಸ್ಟೆನ್ಸ ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಇಷ್ಟ ಇಡ್ತೀನಿ. ಓಕೆ, ಲೈನ್ ಟು ಲೈನ್ ಡಿಸ್ಟೆನ್ಸ ನಾವು ಇಡಬೇಕಾಗ್ತದೆ. ಸೊ ಈಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಶಿಫ್ಟ್ ಪ್ರೆಸ್ ಮಾಡಿ ಇದು ಲೈನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇವಾಗ ಮತ್ತೆ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಡಿ, ಅಥವಾ ಇದನ್ನು ಏನು ಮಾಡ್ತೀನಿ, ಇಲ್ಲಿ ಒಂದು ಗ್ರೂಪನ್ನು ಮಾಡ್ಕೋತೀನಿ. ಡ್ರಾಯಿಂಗ್ ಟೂಲ್ಸ್ ಮತ್ತು ಇಲ್ಲಿ ಹೋಗಿ ಗ್ರೂಪ್ ಮಾಡ್ಕೋತೀನಿ. ಓಕೆ, ಗ್ರೂಪ್ ಮಾಡಿದ ನಂತರ ಮತ್ತೆ ಗ್ರೂಪ್ ಆಗಿದೆ. ಇವಾಗ ಮತ್ತೆ ಕಂಟ್ರೋಲ್ ಡಿ ಮಾಡ್ಕೊಳ್ಳೋದು. ಓಕೆ, ಕಂಟ್ರೋಲ್ ಡಿ ಮಾಡಿಕೊಂಡು ನಾವು ಈಸಿಯಾಗಿ ಇದನ್ನು ತಂದು ಇಡಬಹುದು. ಓಕೆ, ನಮ್ಗೆ ಎಷ್ಟು ಅಡ್ಜಸ್ಟ್ ಬೇಕಲ್ಲ ಅಷ್ಟು ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಇಡಬೇಕಾಗ್ತದೆ. ಓಕೆ ಓಕೆ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಕಂಟ್ರೋಲ್ ಡಿ ಮಾಡೋದು, ಮತ್ತು ಇಲ್ಲಿ ತಂದ ಪೇಜ್ ಕೆಳಗಡೆ ಇಡಬೇಕು. ಓಕೆ, ಎಷ್ಟು ಲೈನ್ಸ್ ಗ್ಯಾಪ್ ಇದೆಯಲ್ಲ ಅಷ್ಟೇ ಡಿಸ್ಟೆನ್ಸ್ ಮೇಲೆ ಇಡಬೇಕಾಗ್ತದೆ. ಓಕೆ, ಮತ್ತೆ ಏನು ಮಾಡೋದು, ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಫಸ್ಟ್ ಏನು ಮಾಡ್ಕೊಡ್ರಿ, ಇದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಶಿಫ್ಟ್ ಪ್ರೆಸ್ ಮಾಡಿ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇವತ್ತೂ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ, ಸೊ ಆಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡ್ಕೋತೀನಿ. ಓಕೆ, ನೋಡಿರಿ ನಾವೇನು ಮಾಡ್ಕೋಬೋದು, ಇದನ್ನು ಡ್ರ್ಯಾಗ್ ಮಾಡಿ ಇಡ್ಬೋದು. ಓಕೆ ಓಕೆ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಶಿಫ್ಟ್ ಪ್ರೆಸ್ ಮಾಡೋದು. ಓಕೆ, ಈ ಪ್ರಕಾರ ಅವತ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು ಒನ್ ಬೈ ಒನ್. ಸೊ ಈಗ ಇದು ಸೆಲೆಕ್ಟ್ ಆಗಿದೆ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಗ್ರೂಪ್ ಮಾಡ್ಕೋತೀನಿ. ಸೊ ಈಗ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬರಬೇಕು ಮತ್ತು ಇಲ್ಲಿ ಗ್ರೂಪ್ ಮಾಡಿಬಿಡೋದು. ಓಕೆ, ಗ್ರೂಪ್ ಮಾಡಿದ ನಂತರ ನಾನು ಏನು ಮಾಡ್ಬೋದು, ಪುನಃ ಇಲ್ಲಿ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿದ ನಂತರ ಇದನ್ನು ಡ್ರ್ಯಾಗ್ ಮಾಡ್ಕೋತೀನಿ ಕೆಳಗಡೆ. ಓಕೆ, ಸೊ ಇವಾಗ ಇದನ್ನು ಕೆಳಗಡೆ ತೊಗೊಂಡು ಬಂದ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಓಕೆ, ಪೇಪರ್ ಸೈಜ್ ನೋಡಿರಿ, ಲೈನ್ ಟು ಲೈನ್ ಸೈಜ ಅಡ್ಜಸ್ಟ್ ಆಗಬೇಕು. ಓಕೆ ಓಕೆ ಮತ್ತೆ ಇದನ್ನು ಏನು ಮಾಡ್ತೀನಿ, ಇಲ್ಲಿ ಹೊರಗಡೆ ಮೌಸ್ ಕ್ಲಿಕ್ ಮಾಡ್ಕೋತೀನಿ. ಮತ್ತೆ ಪುನಃ ನಾನು ಏನು ಮಾಡ್ಕೋತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೆಲೆಕ್ಟ್ ಮಾಡಿ ಮತ್ತೆ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿ ಪುನಃ ಇಲ್ಲಿ ಡ್ರ್ಯಾಗ್ ಮಾಡಿ ತಂದಿಡ್ತೀನಿ ಕೆಳಗಡೆ. ಓಕೆ, ಸೊ ಈಗ ಮತ್ತೆ ಹೊರಗಡೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಓಕೆ, ಇದರ ನಂತರ ಮತ್ತೆ ಏನು ಮಾಡಬೇಕಪ್ಪ ಅಂದ್ರೆ ನಾವಿಲ್ಲಿ ಸೆಲೆಕ್ಟ್ ಮತ್ತೆ ಲೈನ್ ತಗೋತೀನಿ ಇಲ್ಲಿ. ಸೊ ಈಗ ಮತ್ತೆ ಲೈನನ್ನು ತಗೋತೀನಿ, ಇನ್ಸರ್ಟ್, ಮತ್ತು ಇಲ್ಲಿ ಶೇಪ್ದಲ್ಲಿ ಬಂದು ಲೈನ್ಸ್ ತಗೋತೀನಿ. ಲೈನ್ಸ್ ಶಿಫ್ಟ್ ಪ್ರೆಸ್ ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಶಿಫ್ಟ್ ಪ್ರೆಸ್ ಮಾಡೋದು, ಡ್ರ್ಯಾಗ್ ಮಾಡೋದು, ಏರೋ ಮಾರ್ಕ್ ಯೂಸ್ ಮಾಡಿಕೊಂಡು ಲೈನ್ ಟು ಲೈನ್ ಗ್ಯಾಪ ಅಡ್ಜಸ್ಟ್ ಮಾಡೋದು. ಓಕೆ, ನೆಕ್ಸ್ಟ್ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ. ಓಕೆ, ಮತ್ತೆ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಕಂಟ್ರೋಲ್ ಡಿ ಮಾಡ್ತೀನಿ. ಸೊ ಇದನ್ನು ಕೂಡ ಏನು ಮಾಡ್ತೀನಿ, ಇಲ್ಲಿ ಲೈನ್ ಕೆಳಗಡೆ ತಂದು ಅಡ್ಜಸ್ಟ್ ಮಾಡಿ ಇಡ್ತೀನಿ. ಓಕೆ, ಸೊ ಇವಾಗ ಏನಾಗಿದೆಪ್ಪ ಅಂದರೆ ಇಲ್ಲಿ ಒಂದು ನೋಟ್ಬುಕ್ದಲ್ಲಿರ್ತಕ್ಕಂಥ ಒಂದು ಪೇಜ ರೆಡಿ ಆಗಿದೆ. ಓಕೆ, ಸೊ ಈ ಪೇಜ್ ರೆಡಿ ಆದ ನಂತರ ಮತ್ತೆ ನಾನು ಏನು ಬರಬೇಕಂದ್ರೆ ಇಲ್ಲಿ ಶೇಪ್ದಲ್ಲಿ ಬರಬೇಕು. ಇನ್ಸರ್ಟ್ ಬಂದು ಶೇಪ್, ಮತ್ತು ಇಲ್ಲಿ ಏನು ತಗೋತೀನಪ್ಪ ಅಂದರೆ ಇಲ್ಲಿ ರೆಕ್ಟ್ಯಾಂಗಲ್ ರೌಂಡೆಡ್ ಕಾರ್ನರ್ಸ್ ಶೇಪ್ ತಗೋತೀನಿ. ಸೊ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಸೊ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಔಟ್ಲೈನ್ ಕಲರ್ ನೋ ಫಿಲ್ ಮಾಡ್ಕೋತೀನಿ. ನೋ ಫಿಲ್ ಮತ್ತು ಔಟ್ಲೈನ್ ಕಲರ್ನ ಹಾಕ್ತೀನಿ. ಓಕೆ, ಇದಕ್ಕೂ ಕೂಡ ಔಟ್ಲೈನ್ ಕಲರ್ನ ಏನು ಮಾಡ್ತೀನಿ, ಇಲ್ಲಿ ರೆಡ್ ತಗೋತೀನಿ. ಓಕೆ, ಸೊ ಶಿಫ್ಟ್ ಮತ್ತು ನೀವು ಏನು ಮಾಡ್ಕೊರಿ, ಹಿಂಗೆ ಸ್ಮಾಲ್ ಮಾಡ್ಕೊರಿ. ಮತ್ತು ಪುನಃ ಈ ಕಡೆ ತಂದಿಡಬೇಕು. ಮತ್ತು ಕಂಟ್ರೋಲ್ ಡಿ ಮಾಡಿಕೊಡ್ರಿ. ಕಂಟ್ರೋಲ್ ಡಿ ಮಾಡಿ ಸೊ ಇಲ್ಲೊಂದು ಇಡಬೇಕು. ಓಕೆ, ಸೊ ಇವಾಗ ಏನಾಗಿದ್ದಾವೆ, 2 ಶೇಪ್ ತೊಗೊಂಡಿದ್ದೀನಿ. ಓಕೆ, ಇವಾಗ ಮತ್ತೆ ಏನು ಮಾಡೋದಪ್ಪ ಅಂದರೆ ಇಲ್ಲಿ ಕಂಪ್ನಿ ನೇಮನ್ನು ಬರಿಬೇಕು. ಸೊ ಇವಾಗ ಸೆಲೆಕ್ಟ್ ಮಾಡ್ಕೋತೇನೆ. ಶಿಫ್ಟ್ ಮತ್ತು ಸೆಲೆಕ್ಟ್ ಆದ ನಂತರ ರೈಟ್ ಕ್ಲಿಕ್ ಮಾಡ್ಕೊಳ್ರಿ.
ರೈಟ್ ಕ್ಲಿಕ್ ಮಾಡ್ಕೊಂಡ ನಂತರ ರೈಟ್ ಕ್ಲಿಕ್ ಮಾಡ್ಕೊಳ್ರಿ ಮತ್ತು ಇಲ್ಲಿ ಆ್ಯಡ್ ಟೆಕ್ಸ್ಟಲ್ಲಿ ನಾವು ಕಂಪ್ನಿ ಹೆಸರನ್ನು ಬರಿಬೋದು. ಈ ಒಂದು ನೋಟ್ಬುಕ್ ಯಾವ ಕಂಪ್ನಿ ಹೆಸರು ಇತ್ತಪ್ಪ ಅನ್ನೋದನ್ನು ಬರಿಬೋದು. ಓಕೆ, ಸೊ ಈಗ ನಾನು ಯಾವುದಾದ್ರೂ ಒಂದು ಹೆಸರು ಕೊಡ್ತೀನಿ, ಸನ್ರೈಸ್ ಅಂತೇಳಿ ಕೊಡ್ತೀನಿ. ಓಕೆ, ಸನ್ರೈಸ್ ಅಂತೇಳಿ ನಾನು ಟೈಪ್ ಮಾಡಿದ್ದೀನಿ. ಸೊ ಈಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ ನಂತರ ನಾವು ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಫಾಂಟ್ಗೆ ಬಂದು ಇಲ್ಲಿ ಏನು ಮಾಡಬೇಕು, ಕಲರ್ ಚೇಂಜ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ನಾನು ಇಲ್ಲಿ ಕಲರ ರೆಡ್ ಹಾಕ್ತೀನಿ. ಇವಾಗ ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಸೇಪನ್ನು ಸ್ವಲ್ಪ ಏನು ಮಾಡ್ಕೋತೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಇದನ್ನು ಸೇಪನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ನೋಡಿರಿ ಸನ್ರೈಸ್ ಅಂತೇಳಿ ನಾನು ಏನು ಮಾಡಿದ್ದೀನಿ, ಈಗ ಬುಕ್ಕದ ಹೆಸರನ್ನು ಕೊಟ್ಟಿದ್ದೀನಿ. ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಬರಿಬೇಕಪ್ಪ ಅಂದರೆ ಇಲ್ಲಿ ಪೇಜ್ ನಂಬರ್ ಅಂತೇಳಿ ಬರಿಬೇಕು. ಓಕೆ, ಪೇಜ್ ನಂಬರಿಂದ ಟೈಪ್ ಮಾಡ್ಕೋಬೇಕು. ಇಲ್ಲಿ ಆ್ಯಡ್ ಟೆಕ್ಸ್ಟ್ ಮತ್ತು ಇಲ್ಲಿ ಪೇಜ್ ನಂಬರ್. ಓಕೆ, ಪೇಜ್ ನಂಬರ್ ಎಂದು ಟೈಪ್ ಮಾಡ್ಕೋಬೇಕು. ಓಕೆ, ಇದಕ್ಕೂ ನಾವೇನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಏನಾಗಿದೆ ಅಂದರೆ ಇಲ್ಲಿ ಕಲರ್ದಲ್ಲಿ ಹೋಗಬೇಕು, ಟೆಕ್ಸ್ಟ್ ಕಲರ್ದಲ್ಲಿ, ಮತ್ತು ಅದಕ್ಕೆ ರೆಡ್ ಕಲರನ್ನು ಹಾಕಬೇಕು. ಓಕೆ, ಸೊ ಇದಾದ ನಂತರ ಇದ್ರ ಕೆಳಗಡೆ ಮತ್ತೊಂದು ನಾನು ಏನು ಮಾಡ್ತೀನಿ, ಇನ್ಸರ್ಟ್ದಲ್ಲಿ ಹೋಗ್ತೀನಿ ಮತ್ತು ಶೇಪ್ ತೊಗೋತೀನಿ. ಸೊ ಇದೇ ಶೇಪ್ ತೊಗೋತೀನಿ, ರೆಕ್ಟ್ಯಾಂಗಲ್ ರೌಂಡೆಡ್ ಕಾರ್ನರ್ಸ್ದ, ಮತ್ತು ಇದನ್ನು ಡ್ರ್ಯಾಗ್ ಮಾಡ್ಕೋತೀನಿ ಇಲ್ಲಿ. ಓಕೆ, ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ ಮತ್ತು ಇದಕ್ಕೂ ಕೂಡ ಏನು ಮಾಡ್ತೀನಿ, ಇಲ್ಲಿ ನೋ ಫಿಲ್ ಶೇಪ್ದಲ್ಲಿ ಹೋಗಿ ನೋ ಫಿಲ್ ಮಾಡ್ತೀನಿ. ನೋ ಫಿಲ್ ಮಾಡಿದ ನಂತರ ಇಲ್ಲಿ ಔಟ್ಲೈನ್ ರೆಡ್ ಕಲರ್ ಕೊಡ್ತೀನಿ. ಸೊ ಇವಾಗ ಮತ್ತೆ ಇದಕ್ಕೂ ನಾನು ಏನು ಮಾಡ್ತೀನಿ, ಇಲ್ಲಿ ರೈಟ್ ಕ್ಲಿಕ್ ಟೆಕ್ಸ್ಟ್ ಬರಿಬೇಕಾಗ್ತದೆ. ಓಕೆ, ಇಲ್ಲಿ ಆ್ಯಡ್ ಟೆಕ್ಸ್ಟ್ದಲ್ಲಿ ಹೋಗಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಡೇಟನ್ನು ಕೊಡ್ತೀನಿ. ಓಕೆ, ಡೇಟ್. ಓಕೆ, ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹೋಮ್ದಲ್ಲಿ ಬರಬೇಕು ಮತ್ತು ಇಲ್ಲಿ ರೆಡ್ ಕಲರ್ ಕೊಡಬೇಕು. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ, ಸ್ವಲ್ಪ ಏನು ಮಾಡ್ಕೋತೀನಿ, ಇದನ್ನು ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಇಲ್ಲಿ ಬಂದು ರೆಡ್ ಕಲರನ್ನು ಹಾಕ್ತೀನಿ. ಓಕೆ, ಇವಾಗ ಡೇಟಾ ಬಂದಿದೆ. ಸೊ ಇವಾಗ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಲೆಫ್ಟ್ ಅಲೈನ್ಮೆಂಟ್ ಹಾಕ್ತೀನಿ. ಓಕೆ, ಇವಾಗ ಲೆಫ್ಟ್ ಬಂದು ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಮತ್ತು ಶಿಫ್ಟ್ ಪ್ರೆಸ್ ಮಾಡಿ ಎರಡು ಇವು ಶೇಪನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ 3 ಶೇಪ್ ಸೆಲೆಕ್ಟ್ ಆಗಿದ್ದಾವೆ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಮೇಲ್ಗಡೆ ತಗೋತೀನಿ. ಓಕೆ, ಏರೋ ಮಾರ್ಕನ್ನು ಯೂಸ್ ಮಾಡ್ಕೋಬೋದು. ಓಕೆ, ಇದ್ರ ನಂತರ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಮತ್ತೆ ಹೊರಗಡೆ ಮೌಸ್ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಲೈನನ್ನು ಕೊಡಬೇಕಾಗ್ತದೆ ಮತ್ತು ಇಲ್ಲಿ ಸ್ಪೇಸನ್ನು ಕೊಡ್ರಿ. ಸ್ಪೇಸನ್ನು ಕೊಟ್ಟು ಇಲ್ಲಿ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಸ್ಲ್ಯಾಶನ್ನು ಏನು ಮಾಡಬೇಕು, ಹೊಡಿಬೇಕು. ಮತ್ತು ಇಲ್ಲಿ ಬಂದು ಮತ್ತು ಇಲ್ಲಿ ಸ್ಲ್ಯಾಶ್. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಒಂದು ಕಂಪ್ನಿ ಹೆಸರು, ಪೇಜ್ ನಂಬರು, ಇಲ್ಲಿ ಡೇಟು ಮತ್ತು ಇದೊಂದು ಪೇಜನ್ನು ರೆಡಿ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ನೋಟ್ಬುಕ್ದಲ್ಲಿ ಇರ್ತಕ್ಕಂಥ ಒಂದು ಪೇಜನ್ನು MS ವರ್ಡ್ದಲ್ಲಿ ಶೇಪನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ಇವತ್ತು ನಿಮಗೆ ಕ್ಲಾಸ್ದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಇದನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಕಮ್ಮಿ ಮಾಡ್ಬೋದು, ಝೂಮ್ ಔಟ್ ಮಾಡಿ ನೋಡ್ಕೋಬೋದು. ಓಕೆ, ಝೂಮ್ ಸೈಜ್ ಕಮ್ಮಿ ಮಾಡಿ ಇದನ್ನು ಈ ಪ್ರಕಾರ ನೋಡ್ಕೋಬೋದು. ಓಕೆ, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಬತ್ತಂದರೆ ಏನಾಗ್ತದೆ, ಅಲ್ಲಿ ಝೂಮ್ ಔಟ್ ಆಗ್ತದೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಝೂಮ್ ಇನ್ ಆಗ್ತದೆ. ಪೇಜ್ ಸೈಜ ಜಾಸ್ತಿ ಆಗಿದೆ. ಸೊ ಇದು A4ದಲ್ಲಿ ಒಂದು ಪೇಜನ್ನು ಮಾಡಿದ್ವಿ. ಈ ರೀತಿಯಾಗಿ ಬೇರೆ ಬೇರೆ ಸೈಜ್ದಲ್ಲಿ ನಾವು MS ವರ್ಡ್ದಲ್ಲಿ ಹೋಗಿ ಶೇಪನ್ನು ತೆಗೆದುಕೊಂಡು ಈ ರೀತಿ ಪೇಜನ್ನು ರೆಡಿ ಮಾಡ್ಕೋಬೋದು. ಸೊ ನೀವು ಕೂಡ ಪ್ರಾಕ್ಟೀಸ್ ಈ ಪ್ರಕಾರ ಮಾಡಿಕೊಡ್ರಿ. ಓಕೆ, ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತು ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡ್ಕೋಬಹುದು ಎಂದು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸ್ನೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.